ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೊಂಬೆ ಮೇಲೆ ಮಾತಾಡ್ತಿದ್ದೀನಿ. ಇವತ್ತು ಕಾಂಟೆಸ್ಟ್ ಏನು ಅಂದ್ರೆ, ಈ ಹನುಮಾನ್ ಬಗ್ಗೆ ನನ್ನ ಹತ್ರ ಒಂದು 5 ಕ್ವಶನ್ಸ್ ಇದೆ. ಆ 5 ಕ್ವಶನ್ಸ್ ಅಲ್ಲಿ ಯಾರಾದ್ರೂ ಕರೆಕ್ಟ್ ಉತ್ತರ ಕೊಟ್ರೆ ಅವ್ರಿಗೆ ಇದು ಕೊಟ್ಬಿಡ್ತೀನಿ. ಇವಾಗ ನಾವು ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟ್ ಶ್ರೀ ವೀರಾಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ವಿ ನೋಡಿ. ಈಗ ಹೋಗಿ ಯಾರ ಹತ್ರ ಮಾತಾಡೋಣ. ಓಕೆ ಮೇಡಮ್ ನಮಸ್ತೆ, ನನ್ನ ಹೆಸರು ಗೊಂಬೆ ಮೇನ್ ಅಂತ. ನಾನು ಇವತ್ತು ಪ್ಲಾನ್ ಏನಂದ್ರೆ ಹನುಮಾನ್ ತಗೊಂಡ್ ಬಂದಿದ್ದೀನಿ. ಇದ್ರ ಬಗ್ಗೆ ಒಂದು 5 ಕ್ವಶನ್ಸ್ ಕೇಳ್ತೀನಿ. ನೀವು ಇದ್ರ ಆನ್ಸರ್ ಕರೆಕ್ಟ್ ಆಗಿ ಕೊಟ್ರೆ ಇವರು ನಿಮ್ಗೆ ಕೊಟ್ಟು ಕಳಿಸ್ಕೊಡ್ತೀವಿ. ಹನುಮಾನ್ ಮೌಂಟೇನ್ ತಗೊಂಡ್ ಬಂದಲ್ಲ, ಸಂಜೀವನಿಗೋಸ್ಕರ ಬಂದಿದೆ. ಅದೇನಾದ್ರೂ ಐಡಿಯಾ ಇದೆ ಮೇಡಮ್? ಆಂಜನೇಯ ಸ್ವಾಮಿ ಅವರು ತಂದೆ ತಾಯಿ ಹೆಸರು? ತಂದೆ ಕೇಸರಿ, ತಾಯಿ ಹನುಮಾನ್ ಅವರು ಸಿಂಧೂರ್ ಕಲರ್ ಇರುತ್ತೆ, ರೀಸನ್ ಸರ್ ಏನಕ್ಕೆ? ರೀಸನ್ ಅಂದ್ರೆ ಸುಮಾರು ಜನ ಹತ್ರ ಮಾತಾಡಿದ್ದೀನಿ, ಕೆಲವರು ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ, ಕೆಲವರಿಗೆ ಗೊತ್ತಾಗಿಲ್ಲ. ಪಾಪ ಯಾರಿಗೆ ಗೊತ್ತಾಗಿಲ್ಲ ಅವ್ರು ತುಂಬಾ ಒಳ್ಳೆ ವಿಷಯ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗಿರೋ ಮಾತೇನಂದ್ರೆ, ತಿಳ್ಕೊಂತೀವಿ ಇನ್ಮೇಲೆ ತಿಳ್ಕೊಂಡು ಮಾತಾಡ್ತೀವಿ. ಈ ಕ್ವಶನ್ಗೆ ಆನ್ಸರ್ ನಿಮ್ಗೆ ಗೊತ್ತಿದೆಯಾ? ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ನಿಮ್ಮರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿ ನಮ್ಮ ಹನುಮಾನ ನಿಮ್ಗೆ ಕೊಟ್ಟು ಕಳಿಸ್ತೀನಿ. ಫೈನಲಿ ಒಂದು 50 ಜನ ಹತ್ರ ಮಾತಾಡಿದ್ದೀನಿ. ಅದರಲ್ಲಿ 3 ಜನ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಕೆಲವರಂತೂ ತುಂಬಾ ಚೀಪ್ ಆಗಿ ಗೋವಾ ಕಡೆ ಅನ್ನೋ ಅವಮಾನ ಮಾಡಿದ್ರು. ನನಗೆ ಎಷ್ಟು ಅವಮಾನ ಆದ್ರೂ ಪರವಾಗಿಲ್ಲ, ನಾನು ಈ ಕಾನ್ಸೆಪ್ಟ್ ನ ಬಿಡೋ ಉದ್ದೇಶ ಇಲ್ಲ ನನಗೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ನಾನು ಒಬ್ರಿಗೆ ಅಧ್ಯಾಯ ಮಾಡಿಲ್ಲ. ನಿಮ್ಗೆ ಯಾರಿಗಾದ್ರೂ ನಿಮ್ಮ ಮನೆ ಹತ್ರ ನಿಮ್ಗೆ ನಿಯರೆಸ್ಟ್ ಯಾವುದೋ ದೇವಸ್ಥಾನಕ್ಕೆ ನಾನು ಬರ್ಬೇಕಂತ ನಿಮ್ಗೆ ಅನ್ಸಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ. ನಾನು ನಿಮ್ಮ ಗೊಂಬೆ ಮ್ಯಾನ್.